ನಮಸ್ಕಾರ. ಇದು ನಮ್ಮ GBH63 ಅಪ್ಡೇಟ್ಸ್ ಚಾನಲ್. ಒಳ ಮೀಸಲಾತಿ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ, ಸುಪ್ರೀಂ ಕೋರ್ಟ್ ತೀರ್ಪು ಸ್ವಾಗತಿಸಿ ಲೋಕಿಕರಿಯಲ್ಲಿ ದಲಿತ ಶೋಷಿತರ ಸಂಭ್ರಮಾಚರಣೆ. ಒಳ ಮೀಸಲಾತಿ ಕುರಿತು ಸುಪ್ರೀಂ ಕೋರ್ಟ್ ಆಯಾ ರಾಜ್ಯಗಳಿಗೆ ಜನಸಂಖ್ಯಾ ಆಧರಿಸಿ ಎಲ್ಲ ಶೋಷಿತ ದಲಿತ ಸಮುದಾಯಗಳಿಗೆ ಒಳ ಮೀಸಲಾತಿ ನೀಡಬಹುದಾಗಿದೆ ಎಂದು ಐತಿಹಾಸಿಕ ತೀರ್ಪು ನೀಡಿರುವ ಹಿನ್ನೆಲೆಯಲ್ಲಿ ತೀರ್ಪನ್ನು ಸ್ವಾಗತಿಸಿದ ಲೋಕಿಕೆರೆ ಗ್ರಾಮದ ಎಲ್ಲ ಸಮುದಾಯದ ಶೋಷಿತ ದಲಿತ ಸಂಘಟನೆಗಳು ಗ್ರಾಮದ ಪ್ರಮುಖ ವೃತ್ತದಲ್ಲಿ ನೂರಾರು ಜನರು ಸೇರಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದರು. ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಅವರ ಪ್ರಣಾಳಿಕೆಯಲ್ಲಿ ಹೇಳಿದ ಪ್ರಕಾರ ಕೇಂದ್ರವು ಅವಕಾಶ ಕಲ್ಪಿಸಿದರೆ ಒಳ ಮೀಸಲಾತಿ ಕಲ್ಪಿಸಲು ತಾನು ಸಿದ್ಧ ಎಂದು ಕೇಂದ್ರಕ್ಕೆ ಶಿಫಾರಸು ಪತ್ರ ಕಳುಹಿಸಿತು. ಆದರೆ ಸುಪ್ರೀಂ ಕೋರ್ಟ್ನ ತೀರ್ಪಿನಿಂದ ಈಗ ಚೆಂಡು ಮತ್ತೆ ರಾಜ್ಯ ಸರ್ಕಾರದ ಅಂಗಳಕ್ಕೆ ಬಂದು ಬಿದ್ದಿರುವುದರಿಂದ ಸದಾಶಿವ ಆಯೋಗ ಮತ್ತು ಕಾಂತರಾಜು ಆಯೋಗದ ಡಾಟಾಗಳನ್ನಿಟ್ಟುಕೊಂಡು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ತುರ್ತಾಗಿ ಒಳ ಮೀಸಲು ಜಾರಿ ಮಾಡಲು ಸರ್ಕಾರ ಮುಂದಾಗಬೇಕಿದೆ ಎಂದು ದಲಿತ ಸಂಘದ ಯುವ ಮುಖಂಡ ಬಿಡಿ ಮಂಜುನಾಥ್ ಈ ಸಂದರ್ಭದಲ್ಲಿ ಆಗ್ರಹಪಡಿಸಿದರು. ಈ ಸಂದರ್ಭದಲ್ಲಿ ಲೋಕಿಕೆರೆ ಗ್ರಾಮದ SC ST OBC ಎಲ್ಲ ಸಮುದಾಯದವರು ಹಾಗೂ ಮುಖಂಡರುಗಳಾದ DD ಹನುಮಂತಪ್ಪ, ಬಲ್ಲೂರು ಹನುಮಂತಪ್ಪ, ದಲಿತ ಸಂಘದ ಮುಖಂಡ KN ತಿಪ್ಪೇಶ್, ಬೇಕರಿ ಹನುಮಂತಪ್ಪ, ಹಿರಿಯ ಮಾಧ್ಯಮ ವರದಿಗಾರ ಪುರಂದರ, ದಾಸಪ್ಪನವರ ತಿಪ್ಪಣ್ಣ, ಯುವ ಮುಖಂಡರಾದ ನಾಗೇಂದ್ರಪ್ಪ, ಭೀಮಪ್ಪ, ಮಂಜುನಾಥ್, ಸಿದ್ದೇಶ್ ಇನ್ನು ಮುಂತಾದ ಎಲ್ಲ ಸಮುದಾಯದ ಮುಖಂಡರು ಪಾಲ್ಗೊಂಡು ಶೋಷಿತ ಸಮುದಾಯದ ದಾರ್ಶನಿಕ ವಾಲ್ಮೀಕಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದರು. ಧನ್ಯವಾದಗಳು. ಇದು ನಮ್ಮ GBH63 ಅಪ್ಡೇಟ್ಸ್ ಚಾನಲ್. ಇದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ವಂದನೆಗಳು. ಗೌರ್ಮೆಂಟ್ ಯಾಕಂತಂದ್ರೆ ಈ ಒಳ ಮೀಸಲಾತಿಯಿಂದ ಸಿಗೋ ಅವಕಾಶ ಏನಪ್ಪಾ ಅಂತಂದ್ರೆ ಮೇಲು ಮುಂದುವರೆದಂಥ ಜಾತಿಗಳು ಕೆಲವರು ತಮ್ಮ ಜಾತಿ ಪ್ರಬಲದಿಂದ, ಹಣ ಪ್ರಬಲದಿಂದ, ರಾಜಕೀಯ ಪ್ರಬಲದಿಂದ ಕೆಳವರ್ಗದಲ್ಲಿದ್ದಂಥ ಅಸ್ಪೃಶ್ಯರಿಗೆ ಶೋಷಣೆಯಿಂದ ಅವರಿಗೆ ಯಾವುದೇ ಒಂದು ಆರ್ಥಿಕವಾಗಿ, ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಯಾವುದೇ ಸೌಲಭ್ಯ ಸಿಗದಂಥ ವಂಚಿತ ಆಗೋಂಥ ವ್ಯವಸ್ಥೆ ಇತ್ತು. ಆದರೆ ಇದನ್ನು ಕಂಡಂಥ ನಮ್ಮ ಹಿರಿಯರು ಸುಮಾರು 20-25-30 ವರ್ಷದಿಂದ ಸರಿಸುಮಾರು ಭಾಳ ಜನ ಹೋರಾಟ ಮಾಡಿ ತನ್ನ ಜೀವನನ ಕಳ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಅವರು ಬೀದಿ ಹೋರಾಟ ಮಾಡ್ತಾ ಬೀದಿಗೆಲ್ಲ ಬಂದಿದ್ದಾರೆ. ಇದನ್ನ ಮನಗಂಡಂತ ನಮ್ಮ ಸುಪ್ರೀಂ ಕೋರ್ಟು ಮೊನ್ನೆ ಒಂದು ಡಿಸಿಷನ್ ಮಾಡಿದೆ. ಯಾವುದೇ ರಾಜ್ಯದಲ್ಲಿ ತಮ್ಮ ವ್ಯಾಪ್ತಿ ಒಳಗೆ ಬರುವಂಥ ಜನಸಂಖ್ಯೆ ವಾರವಾಗಿ ಒಳ ಮೀಸಲಾತಿನ ಹಂಚಿಕೆ ಮಾಡ್ಬೋದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಜಾರಿಗೆ ಮಾಡಿದೆ. ಆ ಸುಪ್ರೀಂ ಕೋರ್ಟ್ ಜಾರಿಗೆ ಮಾಡಲಿಕ್ಕೆ ತುಂಬ ಕಷ್ಟಪಟ್ಟಂಥ ನಮ್ಮ ಸಮುದಾಯದ ಇನ್ನೂ ಅನೇಕ ರಾಜಕಾರಣಿಗಳಿದ್ದಾರೆ. ನಾರಾಯಣ ಸ್ವಾಮಿ ಅವರು, ಆಂಜನೇಯ ಸಾಹೇಬರು, ಮತ್ತು ನಮ್ಮ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿಗಳು, ಸಂಘಟನೆಕಾರರು, ಆಮೇಲೆ ಇವರು ಇನ್ನು ಆಂಜನೇಯ, ಗೋವಿಂದ ಕಾರಜೋಳು, ಇನ್ನು ಇತರೆ ಅನೇಕ ಮುಖಂಡರುಗಳು ಹೋರಾಟ ಮಾಡಿ ನಮ್ಮ ಜಾತಿ ಜನಾಂಗವರಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು, ಈ ಮಕ್ಕಳಿಗೆ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಇವರನ್ನು ಮೇಲೆತ್ತಬೇಕು ಅನ್ನೋ ಒಂದು ವಿಚಾರವಾಗಿ ಸುಪ್ರೀಂ ಕೋರ್ಟಿಗೆ ಇದನ್ನು ಮಾಡಿದ್ರು. ಅದು ಸುಪ್ರೀಂ ಕೋರ್ಟ್ ಮೂಲಕ ಆದೇಶ ಮಾಡಿದೆ. ಈ ಆದೇಶನ ನಾವು ಎಲ್ಲ ಜಾತಿ ಏನಾಗ್ತಾಯಿದೆ ಅಂದರೆ ಕೇವಲ ಒಳ ಮೀಸಲಾತಿ ಅಂದರೆ ಕೇವಲ ಮಾದಿಗರಿಗೋ ಇಲ್ಲ ಇತರೆ ಬೇರೆ ಜಾತಿಯರಿಗೋ ಅಂತ ಅನ್ನೋ ಮನಸ್ಥಿತಿ ಆಯ್ತು. ಆದರೆ ನಮ್ಮ ಲೋಕಿಕೆರೆ ಗ್ರಾಮದಲ್ಲಿ ಯಾವುದೇ ರೀತಿ ಒಂದು ಜಾತಿಗೆ ಸೀಮಿತ ಆಗದೆ ಎಲ್ಲ ಜಾತಿಯವರು ಸೇರ್ಕೊಂಡು ನಾವು ಅದನ್ನು ವಿಜೃಂಭಣೆ ಮೂಲಕ ನಾವು ಅದನ್ನು ಸ್ವಾಗತ ಮಾಡೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೂವಿನಾರ ಹಾಕೋದ್ರ ಮೂಲಕ ಊರಿನಲ್ಲಿ ಎಲ್ಲರೂ ನಾವು ಸುಪ್ರೀಂ ಕೋರ್ಟಿಗೆ ಒಂದು ಶುಭ ಹಾರೈಸೋದ್ರ ಮೂಲಕ ನಾವು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಮೊನ್ನೆ ತಾನೇ ಸುಪ್ರೀಂ ಕೋರ್ಟ್ ಡಿಸಿಷನ್ ಆಗಿದೆ. ಯಾವುದೇ ಒಂದು ನಾವೆಲ್ಲ ಶೋಷಿತರೆ, ನಾವೇನೋ ಮೇಲುಳಿದಿರಲ್ಲ ಅಥವಾ ಮುಂದುವರೆದಿರಲ್ಲ, ಒಂದು SC ST ಮತ್ತು ಬ್ಯಾಕ್ವರ್ಡ್ಸ್ ಅಂದರೆ ಹಿಂದುಳಿದ ವರ್ಗದ ಸಮುದಾಯದಲ್ಲಿರ್ತಕ್ಕಂಥ ಒಳ ಮೀಸಲಾತಿ ಇವತ್ತು ಆಗಿದ್ದಲ್ಲ. ಯಾಕಂದರೆ ಕೇವಲ ಬರೀ 8% ಅಂತ ಕೊಟ್ಬಿಡ್ತಾ ಇದ್ರು. 18%ಲ್ಲಿ 3% SCಗಳಿಗೆ, ಆಮೇಲೆ 7% ಅಥವಾ 6% STಗಳಿಗೆ, ಉಳಿದದ್ದು ಕನಿಷ್ಠ ಉಳಿದೋದಕ್ಕೆ ಹಿಂದುಳಿದ ವರ್ಗಗಳಿಗೆ ಅಂತ ಹೇಳ್ಬಿಡೋರು. ಅದರಲ್ಲಿ ಇಲ್ಲಿರ್ತಕ್ಕಂಥ ಶೋಷಿತ ಸಮುದಾಯದ ಕೆಲವು SCಗಳಲ್ಲೇ ಅದನ್ನು ತುಂಬ ಅವರು ಲಾಭ ತಗೊಳ್ತಾ ಇದ್ರು. ಇವತ್ತು ನೋಡ್ತಾ ಇದ್ರೆ ಎಲ್ಲ ಇಲಾಖೆಗಳಲ್ಲಿ ಮತ್ತು ಎಲ್ಲ ರಾಜಕೀಯ ಮೀಸಲಾತಿ ಆಗ್ಬೋದು ಅಥವಾ ಬೇರೆ ಬೇರೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅವರು ಬೆನಿಫಿಟ್ ತಗೊಳ್ತಾ ಇದ್ರು. ಆದರೆ ಒಂದು ವರ್ಗದ
ಅದರಲ್ಲೇ ಎಸ್ ಸಿಯಲ್ಲಿರ್ತಕ್ಕಂಥ ಒಂದು ವರ್ಗಕ್ಕೆ ಸುಮಾರು 25-30 ಸ್ವತಂತ್ರ ನಂತರ ತುಂಬ ಅನ್ಯಾಯ ಆಗ್ತಾ ಇತ್ತು. ಇದನ್ನು ಮನಗೊಂಡಂಥ ಎಲ್ಲ ನಮ್ಮ ಶೋಷಿತ ಸಮಾಜದ ಮುಖಂಡರುಗಳು, ರಾಜಕಾರಣಿಗಳು ಇಂದ ಸುಪ್ರೀಂ ಕೋರ್ಟಲ್ಲಿ ಡಿಸಿಷನ್ ಇದು ಮಾಡಿ ಫೈಟ್ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ಸಮುದಾಯದ ನಮ್ಮ ಸ್ವಾಮೀಜಿಗಳು, ಮಠಾಧಿಪತಿಗಳು ಎಲ್ಲ ಸೇರಿಕೊಂಡು ನಮಗೆ ಒಳ ಮೀಸಲಾತಿ ಕೊಡಿ, ಅಂದರೆ ಅದರಲ್ಲಿರ್ತಕ್ಕಂಥ ಇವ್ರಿಗಿಷ್ಟು ಕೊಟ್ಟರೆ ಯಾರಿಗೂ ಅನ್ಯಾಯ ಆಗೋದಿಲ್ಲ, ಅವರು ಕೂಡ ಸರ್ಕಾರ ನೌಕರಿ ತೊಗೊತಾರೆ, ನಮ್ಮ ಮಕ್ಕಳಿಗೆ ಎಜುಕೇಷನ್ ಚೆನ್ನಾಗ್ತದೆ, ಅಥವಾ ರಾಜಕೀಯವಾಗಿ ನಮಗೆ ಮೀಸಲಾತಿ ಒಳಗೆ ಸೀಟ್ ಅಂತ ಬರುತ್ತೆ, ಅಥವಾ ಪಂಚಾಯತಿಗಳು ಆಗ್ಬೋದು, ಜಿಲ್ಲಾ ಪಂಚಾಯತಿ ಅಥವಾ ನಮ್ಮ ಇದರಲ್ಲಿ MLA ಇದರಲ್ಲಿ ಆಗ್ಬೋದು, ಆ ರೀತಿ ಮೀಸಲಾತಿ ಸಿಗುತ್ತೆ ಅನ್ನೋ ಒಂದು ಇದನ್ನ ಈ ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟರಿಂದ ಇದೆಲ್ಲವರೆಗೂ ಕೂಡ ಒಂದು ಸಾಮಾಜಿಕ ನ್ಯಾಯ ಸಿಗುತ್ತೆ. ಆ ಒಂದು ಇಟ್ಕೊಂಡೆ ಆಯಾ ರಾಜ್ಯಗಳು, ಕರ್ನಾಟಕ ಆಗ್ಬೋದು ಅಥವಾ ಪಕ್ಕದಲ್ಲಿರ್ತಕ್ಕಂಥ ತಮಿಳುನಾಡು ಆಗ್ಬೋದು, ಆಂಧ್ರ ಆಗ್ಬೋದು, ಇದನ್ನ ತೆಲಂಗಾಣ ಆಗ್ಬೋದು, ಇದನ್ನ ಅವರು ವರ್ಗೀಕರಣ ಮಾಡಲೇಬೇಕು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ. ಅದರಿಂದ ಎಲ್ಲರೂ ಕೂಡ ಅದು ಅನ್ಯಾಯ ಆಗೋದಿಲ್ಲ, ಎಲ್ಲರೂ ಕೂಡ ಒಂದು ಸಾಮಾಜಿಕ ನ್ಯಾಯ ಸಿಗುತ್ತೆ, ಧ್ವನಿ ಸಿಗುತ್ತೆ. ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು ಮುಂದೆ ಒಳ್ಳೊಳ್ಳೆ ಅಧಿಕಾರಿಗಳಾಗ್ಬೋದು, ಟೀಚರ್ಸ್ ಆಗ್ಬೋದು, ಒಳ್ಳೊಳ್ಳೆ ಬೇರೆ ಸ್ಥಳದ ಕೆಲಸಗಳನ್ನ ಆರ್ಥಿಕವಾಗಿ ಅವರು ಕೂಡ ಮುಂದೆ ಬರ್ತಾರೆ ಅನ್ನೋ ಒಂದು ಹಿನ್ನೆಲೆ ಒಳಗೆ ಗೊತ್ತ. ಹಿರಿಯ ಮುಖಂಡರಾದ ತಿಪ್ಪೇಶ್ವರವರು ಒಂದೆರಡು ಮಾತಾಡ್ಬೇಕಾಗ್ತದೆ. ಅದು ಸವಲತ್ತು ಪಡ್ಕೊಂತದ್ದೇನೆ ಯಾರು, ಈಗ ನಮ್ಮ ಸ್ನೇಹಿತರು ಪುರಂದ್ರ ಹೇಳಿದರು, ಆ ದುಡ್ಡಿದ್ದನು ಅಥವಾ ರಾಜಕೀಯದಿಂದ ಮುಂದುವರೆದವನು ಅಥವಾ ಇನ್ನೊಂದೇನು ಎಕ್ಸ್ಟ್ರಾ ಈ ಟೈಪ್ ಇದ್ದರೆ ಮಾತ್ರ ನಿಮ್ಮ ಸವಲತ್ತನ್ನು ಅನೇಕ ಸವಲತ್ತುಗಳನ್ನ ಕಸ್ಕೊಂಡು ಹೋಗ್ಬಿಟ್ಟಿದ್ರು. ಅದನ್ನೆಲ್ಲ ಸುಮಾರು ದಿನಗಳ ಕಾಲ ಅನೇಕ ರಾಜಕೀಯವಾಗಿರ್ಬೋದು, ಸಂಘಟನೆಯವರಾಗಿರ್ಬೋದು, ಸುಮಾರು ವರ್ಷಗಳ ಕಾಲ ಇದನ್ನು ಮೀಸಲಾತಿ ವರ್ಗೀಕರಣ ಅಂತೇಳಿ